ಹಾಯ್, ನಮಸ್ತೆ ವೀಕ್ಷಕರೇ. ನಾನು ಇವತ್ತು ಒಂದು ಹೊಸ ವಿಚಾರವನ್ನು ನಿಮ್ಮ ಮುಂದಿಡ್ತಿದ್ದೇನೆ. ಒಂದು ವಿಶೇಷವಾದಂಥ ಒಂದು ವಿಚಾರ ನಿಮ್ಮ ಮುಂದೆ ಇವತ್ತು ಕಾಣಲಿಕ್ಕಿದೆ. ಸಾಮಾನ್ಯವಾಗಿ ಮನುಷ್ಯನ ಅವಶ್ಯಕತೆಗಳು, ಅವನ ಬೇಡಿಕೆಗಳು ಏನು ಮಾಡ್ತದೆ ಅಂತೇಳಿದರೆ ಅವನನ್ನು ಸಂಶೋಧನೆಯತ್ತ, ಹೊಸ ಹೊಸ ವಿಚಾರಗಳತ್ತ ಕೊಂಡೊಯ್ಯುತ್ತದೆ, ಆಕರ್ಷಿಸಲ್ಪಡ್ತದೆ. ಮನುಷ್ಯನ ಪೂರ್ವಕಾಲದಿಂದಲೂ ಕೂಡ ಹಾಗೆ ಪ್ರತಿಯೊಂದು ವಿಷಯವೂ ಕೂಡ ಅವನಿಗೆ ಅವಶ್ಯಕತೆಗೆ ಅನುಗುಣವಾಗಿ ಅವ ಸಂಶೋಧನೆ ಮಾಡ್ತಾ ಹೋದ. ಆ ಮೂಲಕ ಅವನ ಬೇಡಿಕೆಗೆ ಅನುಗುಣವಾಗಿ ವಿವಿಧ ಏನು ಉತ್ಪನ್ನಗಳು ಅಥವಾ ವಿವಿಧ ರೀತಿಯ ಸಂಶೋಧನೆಗಳು, ವಿಜ್ಞಾನ, ಗಣಿತ ಇವೆಲ್ಲ ಬೆಳೆದು ಬಂದಿರುವುದು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಹಾಗೆ ನಾನಿವತ್ತು ನಿಮಗೆ ಪರಿಚಯಿಸುತ್ತಿರುವಂತಹದ್ದು ಏನು ಅಂತ ಹೇಳಿದರೆ, ನಮ್ಮ ಕಾಸರಗೋಡಿನಲ್ಲಿ ಅಂಥ ಒಂದು ಸಾಧನೆ ಮಾಡಿದಂತಹ, ತಮಗೆ ಬೇಕಾದ ಅವಶ್ಯಕತೆಯನ್ನು ಪೂರೈಸಲಿಕ್ಕೆ ಹೊಸ ದಾರಿ ಹಿಡಿದಂಥ ಓರ್ವ ಸಾಧಕ ವ್ಯಕ್ತಿಯನ್ನು ನಮ್ಮ ಬದಿಯಡ್ಕ ಗ್ರಾಮ ಪಂಚಾಯತಿನಲ್ಲಿ ಮುಂಡಿತ್ತಡ್ಕ ಸಮೀಪ, ಅಂದರೆ ನೀರ್ಚಾಲಿಗೆ ಹತ್ತಿರವಾಗಿ ಕನ್ನೆಪ್ಪಾಡಿಂದ ಒಳಗೆ ಹೋಗುವಾಗ ಮಿಂಚಿನಡ್ಕ ಅಂತೇಳಿ ಒಂದು ಪುಟ್ಟ ಗ್ರಾಮ ಇದೆ, ಅಥವಾ ಪುಟ್ಟ ಒಂದು ಹಳ್ಳಿ ಇದೆ. ಅಡಿಕೆ, ತೆಂಗು ಬೆಳೆಗಳನ್ನು ಬೆಳೆಸ್ತಿರುವಂಥ ಸಾಮಾನ್ಯ ಜನರು ಇಲ್ಲಿ ಅನೇಕ ಕಾಲಗಳಿಂದ ಬದುಕ್ತಾ ಇದ್ದಾರೆ. ಈ ಪ್ರದೇಶಗಳಿಗೆಲ್ಲ ನೀರುಣಿಸುವಂತಹದ್ದು ನಮ್ಮ ಪೆರಡಾಲದ ನದಿ. ಪೆರಡಾಲನ ಮೂಲಕ ಹರಿದು ಬರುವಂಥ ನದಿ ಇಲ್ಲಿರುವಂಥ ಅಡಿಕೆ ತೋಟಗಳಿರ್ಬೋದು, ಅಥವಾ ವಿವಿಧ ಜನರ ಬೇಡಿಕೆಗಳನ್ನು ಪೂರೈಸ್ತಿರುವಂಥ ಪುಟ್ಟ ನದಿ. ಈ ನದಿ ಏನಾಗಿದೆ ಅಂದರೆ, ಇಲ್ಲಿ ಗ್ರಾಮದಲ್ಲಿ ಈ ನದಿ ಎರಡು ವಿಭಾಗ ಮಾಡ್ತದೆ. ಈ ನದಿ ಹರಿದು ಹೋಗುವಂಥ ಸ್ಥಳದಲ್ಲಿ ಈ ಪುಟ್ಟ ಹಳ್ಳಿಯನ್ನು ಎರಡು ವಿಭಾಗ ಮಾಡುತ್ತದೆ. ಮಿಂಚಿನಡ್ಕದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇಲ್ಲಿ ಸೇತುವೆ ಇಲ್ಲ. ಜನರು ಪಾರಂಪರಿಕವಾಗಿ ಅಡಿಕೆ ಮರದ ಕಂಗಿನ ಸಲಾಕೆಯನ್ನು ಬಳಸಿ ಅಥವಾ ಅದನ್ನು ಬಳಸಿ ಅನೇಕ ವರ್ಷಗಳಿಂದ ಖರ್ಚು ಮಾಡಿ ಅವರು ಆ ನದಿಯನ್ನು ದಾಟಿ ಹೋಗ್ತಾ ಇದ್ರು. ಆದರೆ ಇದಕ್ಕೆ ಒಂದು ಶಾಶ್ವತವಾದ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ದೊಡ್ಡ ಒಂದು ಸಂಶೋಧನೆ ನಡೆಯಲ್ಪಟ್ಟಿತು. ಅದನ್ನು ನಾನು ನಿಮಗೆ ಇವತ್ತು ಪರಿಚಯಿಸಲಿಕ್ಕಿದ್ದೇನೆ. ಈ ಸಂಶೋಧನೆಗೆ ಏನು ನೊಗ ಹಿಡಿದವರು ಯಾರು ಅಂತ ಹೇಳಿದರೆ, ನಮಗೆಲ್ಲ ಚಿರಪರಿಚಿತರಾದ ಸಾಧಕ ಕೃಷಿಕರಾದಂಥ ಮಿಂಚಿನಡ್ಕದ ಭೀಮೇಶ್ ಭಟ್. ನಮಸ್ತೆ ಭೀಮೇಶ್ ಭಟ್ರೆ. ನಮಸ್ತೆ. ಈಚೆ ಇಲ್ಲಿ ಮಾಡಿರುವಂಥದ್ದು ಏನು ಅಂತ ಹೇಳಿದರೆ, ಪೆರಡಾಲ ನದಿಗೆ ಇಲ್ಲಿ ಹೊಳೆಗೆ ಒಂದು ರೋಪುವೇಯ ಮೂಲಕ ಒಂದು ಸೇತುವೆಯನ್ನು ನಿರ್ಮಿಸಿರುವಂಥದ್ದು. ರೋಪುವೇಯನ್ನು ನಾವು ತೋರಿಸ್ತಾ ಇದ್ದೇವೆ ವೀಕ್ಷಕರಿಗೆ. ಆ ಸೇತುವೆಯನ್ನು ನೀವು ನಿರ್ಮಿಸಿದ್ದೀರಿ. ಇದು ಈ ರೀತಿ ಮಾಡಬೇಕಾದಂಥ ಒಂದು ಅಗತ್ಯ ಹೇಗೆ ಬಂತು ನಿಮಗೆ? ಯಾಕೆ ಬೇಕಾಗಿ ಮಾಡಿದ್ರಿ? ಅಂದ್ರೆ ಈ ಅಡಿಕೆ ಮರದ ಸಂಖ ಹಾಕುದೇ ಇಲ್ಲಿ ಸಮಸ್ಯೆ ಆಗಿ ಬಂತು. ದೊಡ್ಡ ಸಮಸ್ಯೆ. ವರ್ಷಕ್ಕೆ ಒಂದು ಸಲ ಅಲ್ಲ 2 ಸಲ ಹಾಕಬೇಕಾಗಿ ಬಂತು. ಮತ್ತೆ ಅದಕ್ಕೆ ಕೂಲಿ ಆಳುಗಳ ಸಮಸ್ಯೆ ಒಂದು, ಇನ್ನೊಂದು ಅದಕ್ಕೆ ಹಾಕುವ ಕಂಬದ್ದು ನಡುವಲ್ಲಿ ಒಂದು ಕಂಬ ಬೇಕಿತ್ತು. ಆ ಕಂಬವೇ ಸಿಗುದು ಕಷ್ಟ ಆಯ್ತು ಲಾಸ್ಟಿಗೆ. ಅದು ಬಹುಶಃ ದೊಡ್ಡ ಸ್ವಲ್ಪ ತೋರದ ಮರ ಇರ್ತದೆ, ದೊಡ್ಡ ಕಲ್ಮರಗಳೇ ಬೇಕಾಗಿತ್ತು. ಅದು ಗುಡ್ಡೆಯಿಂದ ತಗೊಂಡು ಬರ್ಬೇಕು. ಗುಡ್ಡೆಗಳಲ್ಲಿ ಮರವೇ ಇಲ್ಲದಾಯ್ತು, ರಬ್ಬರ್ ಕಾಡು ಆಯ್ತು, ಫುಲ್ ರಬ್ಬರ್ ತುಂಬಿ ಹೋಯ್ತು. ಕಾಡುಗಳು ಹೋಯ್ತು, ಮರ ಇಲ್ಲ, ಕಾಳುಗಳು ಇಲ್ಲ, ಅವರು ಇಲ್ಲ. ಅದರೊಟ್ಟಿಗೆ ಇದೊಂದು ಪರ್ಮನೆಂಟ್ ಆಗಿ ಏನು ನಮಗೆ ಬಜೆಟ್ ಸಹ ಕಮ್ಮಿಯಲ್ಲಿ ಆಗ್ಬೇಕು, ಒಂದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಸಹ ಸಿಗ್ಬೇಕು. ಅದಕ್ಕೋಸ್ಕರ ಈಗ ಆಲೋಚನೆ ಮಾಡ್ತಾ ಇರುವಾಗ ರೋಪ್ ವೇ ಅಂತ ನಿಮಗೆ ಗೊತ್ತಾಯ್ತು. ರೋಪ್ ವೇ ಒಂದು ಒಳ್ಳೇದು ಮಾಡ್ಬೋದು ಅಂತ ಹೇಳಿ. ಈ ರೋಪ್ ವೇ ಇದನ್ನು ನಿಮಗೆ ಮಾಡ್ಲಿಕ್ಕೆ ಸೂಚನೆ ಕೊಟ್ಟವರು ಯಾರು ಇದರ ಒಂದು ಹಿಂದೆ? ಇದು ನಮಗೆ ಒಂದೇ ಮನಸ್ಸಿನಲ್ಲಿ ಮುಂಚೆಯಿಂದಲೇ ಇತ್ತು. ಅದಕ್ಕೆ ಸರಿಯಾಗಿ ನನಗೊಬ್ಬರು ಒಬ್ಬರು ಪುತ್ತೂರು ವಿವೇಕಾನಂದ ಕಾಲೇಜಿನ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ವಿಭಾಗದ ಪ್ರೊಫೆಸರ್ ಆದ ಸುನಿಲ್ ಲಕ್ಕುಂಡಿ ಅಂತ ಹೇಳುವರು, ಅವರು ನಮಗೆ ಪರಿಚಯ ಆದ್ರು. ಅವರ ಮೂಲಕ ಮತ್ತು ಅವರ ಸ್ಟೂಡೆಂಟ್ಸ್ಗಳು ಬಂದು, ವಿದ್ಯಾರ್ಥಿಗಳು ಬಂದು ನಮಗೆ ಇದನ್ನು ಮಾಡಿಕೊಟ್ಟು ನಮಗೆ ಸಹಕರಿಸಿಕೊಟ್ಟು. ಇದು ಹೇಗೆ ಅಂದ್ರೆ ಇದು ಪೂರ್ತಿ ಕಬ್ಬಿಣ ಅಥವಾ ಇದು ಹೇಗೆ? ಇದರಲ್ಲಿ ಇದು ಏನಿಲ್ಲ, ಸಿಸ್ಟಮ್ ಸಿಂಪಲ್ ಏನಿಲ್ಲ. ಒಂದು ಐ ಬೀಮು 4 ಕಡೆ, ಅದು ಪಿಲ್ಲರ್ ಅಡಿಗೆ ಕಾಂಕ್ರೀಟ್ ಹಾಕಿ ಫಿಟ್ ಮಾಡಿ. ಹೌದು. 3ನೇ ಒಂದು ಅಂಶ ನೆಲದ ಒಳಭಾಗ ಇದೆ, 3ರಲ್ಲಿ ಒಂದು ಅಂಶ ಕೆಳಗಡೆ ಇದೆ. ಬಹುಶಃ ಒಂದು 10 ಫೀಟ್. ಹೌದು. ಅಲ್ಲ, ಇದೀಗ ಮೇಲ್ಗಡೆ 5 ಫೀಟ್ ಇದ್ರೆ ಒಂದು 3.5 ಫೀಟ್ 4 ಫೀಟ್ ಕಾಂಕ್ರೀಟ್ ಅಲ್ಲಿ ಇದೆ. ಅದು ಸಹ ಹಾಗೆ 1 ಮೀಟರ್ ಅಗಲಕ್ಕೆ ಫುಲ್ ಕಾಂಕ್ರೀಟ್ ಹಾಕಿದ್ದೇವೆ ಪಿಲ್ಲರ್ ಗಿಂತ ಹೊರಗಡೆ. ಹಾಗೇಳಿ ಅದಕ್ಕೆ ಆ ಭಾಗದಲ್ಲಿ ಸ್ಟೇ ಕೊಟ್ಟಿದ್ದೇವೆ ನಾವು. ಸ್ಟೇ ವೈರ್ ಇದೆ, ಸ್ಟೇ ಇದೆ. ಅದು ಲೋಡ್ ಪುನಃ ಈ ಕಡೆ ಎಳೆಯೋದಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು. ಮತ್ತೆ ಇದು ಕೇಬಲ್, ಇದು ಶಿಪ್ ಅಲ್ಲಿ ಯೂಸ್ ಮಾಡುವಂತಹ ಕೇಬಲ್, ಸ್ಟ್ರಾಂಗ್ ಕೇಬಲ್. ಅಂದ್ರೆ ಅವರಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ಇದು ಸಾಧಾರಣ 2000 kg ವೇಟ್, 2000 kg ವೇಟ್ ತಾಳುವಂತ ಅಷ್ಟು ಕೆಪಾಸಿಟಿ ಇರುವಂತಹ ವೈರ್. ಆದ್ರೆ ನಾವಿಲ್ಲಿ ಇದನ್ನು ಮ್ಯಾಕ್ಸಿಮಮ್ 500 kg ಗೆ
ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿದ್ರೆ ಅಂತೂ ಇದರಲ್ಲಿ 2 ಜನ ಆರಾಮದಲ್ಲಿ ಆರಾಮಾಗಿ ಹೋಗ್ಬೋದು. ಹೋಗ್ಬೋದು. ಆಮೇಲೆ ಒಂದು ತೊಟ್ಟಿಲಿನ ಆಕೃತಿ ಒಂದು ಕಬ್ಬಿಣ ಇದು ಮಾಡಿದ್ದೇವೆ. ಪುಲ್ಲಿ 4 ಪುಲ್ಲಿ ಇದೆ. ಈ ಪುಲ್ಲಿಯಲ್ಲಿ ಇದಲ್ಲಿ ಕೂತ್ಕೊಂಡು ಕೈಯಲ್ಲಿ ಎಳಿಬೇಕಾಗ್ತದೆ ನಮ್ಮ ಕೈಯ ಮೂಲಕ ಸಾಧಾರಣ ಒಂದು 50-60% ನಮ್ಮ ವೆಯ್ಟಿಗೆ ಅದು ತಾನೇ ಮೂವ್ ಆಗ್ತದೆ. ಅದು ಹೋಗ್ತದೆ. ನಾವೊಂದು 30% ಜಾಗದಲ್ಲಿ ಎಳಿಬೇಕಾಗ್ತದೆ ಅಷ್ಟೇ. ಬಾಕಿ ಇರೋದು ಆರಾಮದಲ್ಲಿ ಹೋಗ್ತಾ ಇರ್ತದೆ. ಇದನ್ನು ಬೇರೆ ಅಡಿಕೆ ಗೊನೆ ಅಥವಾ ತೆಂಗಿನಕಾಯಿ ಹೌದು, ಒಂದು 150 3 kg ಗೋಣಿ 50 kg 3 ಗೋಣಿ ಇಟ್ಟು ಬಿಟ್ಟಿದ್ದಲ್ಲಿ ನಾನೊಬ್ಬನೇ ಅದರ ಮೇಲೆ ಕೂತ್ಕೊಂಡು ತಗೊಂಡು ಹೋಗ್ತೇನೆ. ಜನರಿಗೂ ಕೂಡ ಇಬ್ಬರಿಗೂ ಜೊತೆಗೆ ಹೋಗ್ಬೋದು ಆರಾಮದಲ್ಲಿ, ಇಬ್ಬರಿಗೆ ಆರಾಮದಲ್ಲಿ. ಇಲ್ಲಿ ಸಾರ್ವಜನಿಕರು ಹೋಗ್ತಾರೆ. ಕೆಲವು ಸಲ ಇದ್ರೆ ನಾನೇ ಆ ಕಡೆ ಕಳಿಸಿಬಿಡ್ತೇನೆ ಅವರನ್ನು, ಭಯ ಆಗ್ತಾ ಇದ್ರೆ. ಇಲ್ಲದಿದ್ರೆ ಅವರವರಷ್ಟಕ್ಕೆ ಹೋಗಿ ಬರ್ಬೋದು. ಬಹುಶಃ ಇದು ಇಲ್ಲಿ ಏನು ಮುಂದೆ ಹೋದ್ರೆ ಇದು ಬದಿಯಡ್ಕ ಸೈಡ್ಗೆ, ಬದಿಯಡ್ಕಕ್ಕೆ ಹತ್ತಿರ ದಾರಿ. ಶಾಶ್ವತವಾದಂತಹ ಸೇತುವೆ ಇಲ್ಲ ಅಂತ ಹೇಳಿ ನಿಮ್ಮದೇ ಆದಂತಹ ಒಂದು ವ್ಯವಸ್ಥೆಯನ್ನು ನೀವು ಇಲ್ಲಿ ಹಾಕಿದ್ದೀರಿ. ಇದು ಹೇಗೆ, ಇದು ಕಾರ್ಯಾಚರಣೆ ಹೇಗೆ, ಇದನ್ನೊಂದು ತೋರಿಸುವ ನಿಮಗೆ. ಈಗ ನೋಡಿ, ಭೀಮೇಶ್ ಭಟ್ ಅವರು ಆ ಒಂದು ಗಾಡಿ ಅಂದ್ರೆ ರೋಪ್ವೇ, ಇದು ರೋಪಿನ ಮೂಲಕ ಟ್ರಾಲಿಯಲ್ಲಿ ಕೂತಿದ್ದಾರೆ. ಈಗ ನೋಡಿ ಅದು ಹೇಗೆ ಹೋಗ್ತಾ ಇದೆ ಅಂತೇಳಿ ತೋರಿಸ್ತಾರೆ ಅವರು. ಲಾಕ್ ಆಗಿದೆ, ಈಗ ಲಾಕ್ ಆನ್ ಮಾಡಿದೆ. ನೋಡಿ ಹೇಗೆ ಹೋಗ್ತಾ ಇದೆ ಅಂತ ನೋಡಿ. ಬಹಳ ಆರಾಮವಾಗಿ ಹೋಗ್ತಾ ಇದ್ದಾರೆ. ಈಗ ಅಲ್ಲಿಂದ ಮತ್ತೆ ಅವರು ತಿರುಗಿ ಕೂತು ಈ ಕಡೆ ಮತ್ತೆ ರೈಲ್ವೆ ಬಂಡಿ ಹಾಗೆ ವ್ಯವಸ್ಥೆ ಇದರದ್ದು. ತಿರುಗಿ ಕೂತು ಪುನಃ ಅದೇ ದಾರಿಯಲ್ಲಿ ಬರುವಂಥದ್ದು. ಈಗ ಬ್ರೇಕ್ ಹಾಕಿದಾಗ ಆಯ್ತು, ಅದು ಲಾಕ್ ಹಾಕಿ. ಇದು ಇಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಇರುತ್ತೆ? 25 ಮೀಟರ್. 25 ಮೀಟರ್ ಅಗಲ ಇದೆ ಇದು. ನನಗೆ ಹೇಳಕ್ಕೆ ಬಂದಿಲ್ಲ, ಅದೆಂತ ತಗೊಂತಿದ್ದ ನಿಂಗೆ ಅಷ್ಟು ಬ್ಯಾಲೆನ್ಸ್ ಇಲ್ಲ ಅಲ್ಲ. ಹಿಂಗೆ ಕೂದ ಕೂಡಲೇ ಇದು ನಾವು ಹೊಂಡಲ್ಲಿ ಕೂದಂಗ ಇಲ್ಲದ್ರೆ ಇದರೊಳ ಮೇಲೆ ಒಂದು ಮರ ಹಾಕಿರೆ ಅದು ಸ್ವಲ್ಪ ಬರೀ ಅಭ್ಯಾಸ ಆಗಿದೆ ಅಲ್ಲ. ಹೋಪಗಂತ ಇಲ್ಲ, ಬಪ್ಪಗ ಇದದ್ದು ನಿಂತ್ಕೊಂಡು ಹೋಪಲ ಹೋಗ್ತಲ್ಲ, ಅದು ನಿಂಗ ಹಿಂಗ ಕೂದಿರಲ್ಲ, ಅದು ಬ್ಯಾಲೆನ್ಸ್ ಬಿದ್ದದೆಲ್ಲ ಬಂತು. ಇದಕ್ಕೆ ಏನಾದ್ರೂ ಈಗ ನಾವು ನಮಗೆ ಇದರಲ್ಲಿ ಮೇಂಟೆನೆನ್ಸ್ ಇರುತ್ತೆ. ನನಗೆ ಖಾಲಿ ಆಯಿಲ್ ಗ್ರೀಸ್ ಈಗ 3 ವರ್ಷದಿಂದ ಆಯಿಲ್ ಗ್ರೀಸ್ ಮಾತ್ರ ಮೇಂಟೈನ್. ಹೌದು, ಇದಕ್ಕೆ ಗ್ರೀಸ್. ಇದಕ್ಕೆ ಎಷ್ಟು ಖರ್ಚಾಗಿದೆ ಈಗ ಒಟ್ಟು ವರ್ಷ? ನನಗೆ ಅಷ್ಟು ಆ ಟೈಮಲ್ಲಿ 60,000 ಖರ್ಚಾಗಿದೆ. 60,000 ರೂಪಾಯಿ ಆ ಟೈಮಲ್ಲಿ. ಈಗಾದ್ರೆ 1 ಲಕ್ಷ ಬೇಕಾದಿತ್ತು. ಕಬ್ಬಿಣಕ್ಕೆಲ್ಲ ರೇಟ್ ಜಾಸ್ತಿ ಆಗಿದೆ. 60,000 ರೂಪಾಯಿ ಅವತ್ತು ಖರ್ಚಾಗಿದೆ. ನೀವು ಸ್ವಂತ ವೆಚ್ಚದಿಂದ ಅದನ್ನು ಭರಿಸಿದ್ದೀರಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚು ಯೋಚನೆ ಮಾಡಿದ್ರೆ ಈ ಕೈಯಲ್ಲಿ ಎಳೆಯುವುದರ ಬದಲು ಮೋಟ್ರು ಕೂಡ ಅಳವಡಿಸಬಹುದಲ್ಲ? ಅಳವಡಿಸಿ ಇದಕ್ಕೆ ಮಾಡಬಹುದು. 30,000 ಪುನಃ ಎಕ್ಸ್ಟ್ರಾ ಖರ್ಚಾಗುತ್ತೆ. ಇಲ್ಲಿ ಒಂದು ಸೀಟಿನ ವ್ಯವಸ್ಥೆ ಎಲ್ಲ ಕೂತ್ಕೊಳ್ಳೋರಿಗೆಲ್ಲ ಮಾಡಬಹುದು, ಕೂತ್ಕೊಂಡು ಹೋಗ್ಬೇಕು ಅಂತ ಇದ್ರಲ್ಲ, ಟೂರಿಸಂ ಬೇಕು, ಅದು ಮಾಡಬಹುದು, ಯೋಚನೆ ಮಾಡಬಹುದು. ಬಹುಶಃ ಇದು ನೇಪಾಳ ಅಥವಾ ಪೂರ್ವ ಈಶಾನ್ಯ ಭಾರತದಲ್ಲೆಲ್ಲ ಈ ಟೈಪಿನ ಒಂದು ವ್ಯವಸ್ಥೆಗಳು ನಾವು ಕೇಳಿದ್ದೇವೆ ಅಥವಾ ಸಿಗುತ್ತೆ. ಇಲ್ಲಿ ಬಹುಶಃ ಅಪರೂಪ ಇದು. ಕಾಸರಗೋಡು, ದಕ್ಷಿಣ ಕನ್ನಡ ಈ ಭಾಗದಲ್ಲೆಲ್ಲ, ಕೇರಳದಲ್ಲೆಲ್ಲ ಇಂಥದ್ದು
ಬಹಳಷ್ಟು ಅಪರೂಪ ಅಂತೇಳಿ ಅನಿಸ್ತದೆ. ಅದೇ. ನಿಮಗೆ ಇದು ತುಂಬಾ ತೃಪ್ತಿ ಕೊಟ್ಟಿದೆ? ತುಂಬ ನಮ್ಗೆ 3 ವರ್ಷದಲ್ಲಿ ಏನು ಭಾರಿ ಖುಷಿಯಲ್ಲಿದ್ದೇನೆ. ಎಂತ ಇಲ್ಲ, ಒಂದು ಹೊರೆಯಲ್ಲಿ 3 ಹೊರೆಯಲ್ಲಿ ಬರುದು ಒಂದೇ ಹೊರೆಯಲ್ಲಿ ಬರ್ತದೆ. ಹೊರೆಯಲ್ಲಿ ಒಂದೇ ಸಲ ಬರ್ತದೆ ಇದರಲ್ಲಿ. ಬಹುಶಃ ನಿಮ್ಮ ಮನೆ ಈ ನಿಮ್ಮ ತೋಟದಿಂದ ತುಂಬಾ ಎತ್ತರದಲ್ಲಿದೆ. ಹೌದೌದು, ಇಲ್ಲಿಂದ ಒಂದು 120-150 ಫೀಟ್ ಎತ್ತರದಲ್ಲಿದೆ. ಈಗ ಬಹುಶಃ ಮುಂದಿನ ನಿಮ್ಮ ಚಿಂತನೆ ಅನ್ನುವಂಥದ್ದು ಈ ತೋಟದಿಂದ ಮನೆಯವರೆಗೆ ಇದೆ. ಏನು ಅಡಿಕೆ ತೆಂಗಿನಕಾಯಿಗಳನ್ನೆಲ್ಲ ಹೇಗೆ ಸಾಗಿಸಬಹುದು ಎನ್ನುವುದನ್ನ ಬಗ್ಗೆ ನೀವು ಚಿಂತಿಸಬಹುದು ಬಹುಶಃ. ಅದೇ ರೋಪವೇತನಲ್ಲೇ ಮಾಡ್ಬೇಕಂತ ಇದ್ದೇನೆ, ಯೋಚನೆ ಇದೆ ಅಲ್ವಾ? ಅದೇ. ಈಗ ನೀವು ನಿಮ್ಮ ಪಾರಂಪರಿಕವಾಗಿ ನೀವು ಅನೇಕ ವರ್ಷಗಳಿಂದ ಇದೇ ಕೃಷಿಯನ್ನು ಅವಲಂಬಿಸಿದವರು. ಹೌದೌದು. ಕೃಷಿಯಲ್ಲಿ ತೃಪ್ತಿ ಪಟ್ಟವರು, ಕೃಷಿಯ ಬಗ್ಗೆ ಆತ್ಮೀಯತೆ ಪ್ರೀತಿಯುಳ್ಳವರು. ಹೌದು. ಓರ್ವ ವಿದ್ಯಾವಂತ, ತುಂಬಾ ನೀವು ಕಲಿತವರು, ಕಾಲೇಜಿಗೆಲ್ಲ ಹೋಗಿ ಆ ಶಿಕ್ಷಣವನ್ನು ಪಡೆದವರು. ಹಾಗಿದ್ರು ಕೂಡ ಪಾರಂಪರಿಕವಾದ ಕೃಷಿಯಲ್ಲಿ ನೀವು ಮುಂದುವರಿತಿರುವಾಗ ನಿಮಗೆ ಏನ್ ಅನಿಸ್ತದೆ ಇಷ್ಟು ವರ್ಷದ ಜೀವನದಲ್ಲಿ? ತೃಪ್ತಿ ಇದೆ ನಮ್ಮ ಜೀವನದಲ್ಲಿ. ನಾವು ಶ್ರಮ ಪಟ್ಟದಾಗ ಸಿಗ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದ ದುಡ್ಡು ಮಾಡುವಂತದ್ದು ಇದರಲ್ಲಿ ಆಗುದಿಲ್ಲ. ಆರಾಮದಲ್ಲಿ ಜೀವನ ಕಳೆಯಲಿಕ್ಕೆ ಆಗ್ತದೆ ಅಷ್ಟೇ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ಕೃಷಿ ಮಾಡುವಾಗ ಆಳು ಕಾಳುಗಳ ಕೊರತೆ ಇದೆ. ಈ ರೀತಿಯ ನದಿಗಳಿದ್ರೆ, ಸರಿಯಾದ ಸಂಕ ವ್ಯವಸ್ಥೆ, ಸೇತುವೆ ವ್ಯವಸ್ಥೆ ಇಲ್ಲದಿದ್ರೆ ಕಷ್ಟ ಪಡಬೇಕಾಗುತ್ತೆ ಆಚೆ ಈಚೆ ಹೋಗ್ಲಿಕ್ಕೆ. ಇಂಥದೆಲ್ಲ ಇರುವಾಗ ಅಯ್ಯೋ ನಾನು ಬೆಂಗಳೂರಲ್ಲಿ ಇರ್ತಿದ್ದೆಪ್ಪ, ನಾನು ಮುಂಬೈಯಲ್ಲಿ ಚೆನ್ನೈಯಲ್ಲಿ ಇರ್ತಿದ್ದೆ ಅಂತೇಳಿ ಅನಿಸುವಂತ ಒಂದು ಕಾಲ ಇವಾಗ ದಕ್ಷಿಣ ಜನರಿಗೆ. ಆ ಮಧ್ಯೆ ನಿಮ್ಮಂತ ಒಬ್ರು ಸಾಧಕರು, ನಿಮ್ಮಂತ ಒಬ್ರು ಪ್ರೇರಕ ವ್ಯಕ್ತಿಗಳು ಊರಲ್ಲೇ ನಿಂತು ನಿಮ್ಮ ಜ್ಞಾನ, ನಿಮ್ಮ ಟೆಕ್ನಾಲಜಿಗಳನ್ನೆಲ್ಲ ಇಲ್ಲಿ ಬಳಸಿಕೊಂಡು, ಆ ಒಂದು ನೀವು ಕಲಿತಿದ್ದೀರಿ ಅಥವಾ ಏನು ನಿಮ್ಮ ಜ್ಞಾನ ಇದೆ ಅದನ್ನು ಬಳಸಿಕೊಂಡು ನೀವು ಕೃಷಿಯಲ್ಲಿ ಅದನ್ನು ಅಳವಡಿಸ್ತಾ ಇದ್ದೀರಿ. ಅದು ನಿಮಗೆ ತುಂಬಾ ತೃಪ್ತಿ ತಂದಿದೆ. ನಿಜವಾದ ನಮ್ಮ ಕಲಿಕೆ, ನಮ್ಮ ಜ್ಞಾನ ಎನ್ನುವಂಥದ್ದು ಹೀಗೆ ನಮ್ಮ ಬದುಕಿಗೆ ಅದು ಅಳವಡಿಕೆ ಆಗ್ಬೇಕು. ನಾವು ಕಲಿತಿದ್ದು ಅಲ್ವಾ, ಬದುಕಿಗೆ ಅಳವಡಿಕೆ. ತುಂಬಾ ಒಳ್ಳೆಯದು. ಮುಂದೆ ಕೂಡ ಇನ್ನಷ್ಟು ಇಂತಹ ಒಂದು ಏನು ಟೆಕ್ನಾಲಜಿಗಳು ಅಥವಾ ತಂತ್ರಜ್ಞಾನಗಳು ನಿಮ್ಮ ಮೂಲಕ ಸಮಾಜಕ್ಕೆ ಸಿಗ್ಲಿ. ಕೃಷಿ ಕೆಲಸ ನಮ್ಮ ಬದುಕಿನ ಬದುಕು ಎನ್ನುವಂಥದ್ದು ಇನ್ನಷ್ಟು ಸುಲಲಿತವಾಗಲಿ ಅಂತ ಹೇಳಿಕೊಂಡು ನಿಮಗೆ ಸಮರ ಸುದ್ದಿಯ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆ.